ಎಂಟ್ರಿ ಹೆಂಗೈತೆ ನೋಡ್ರಿ ದ್ವಾರ ಬಾಗಿಲು. ಇಲ್ಲಿ ನೋಡ್ಬೋದು ನೀವು ನೇಪಾಳದೊಂದು ಸಂಕೇತ ಮತ್ತು ನಮ್ಮ ಇಂಡಿಯಾ ಸಂಕೇತ ಒಂದು ಹ್ಯಾಂಡ್ ಶೇಕಲ್ಲಿ ಅಂದರೆ ಒಂದು ಹ್ಯಾಂಡ್ ಶೇಕತ್ನ ಸೂಚನೆ ಇಲ್ಲಿ ಕೊಟ್ಟವ್ರು. ಏನಪ್ಪ ಅಂದ್ರೆ ನಾವು ಒಂಥರ ಶತ್ರು ರಾಷ್ಟ್ರಗಳೆಲ್ಲ ಮಿತ್ರ ರಾಷ್ಟ್ರಗಳು ಅಂತ ಒಂದು ಸಂಕೇತ ಕೊಟ್ಟರೆ ಇಲ್ಲಿ ನೋಡ್ರಿ. ಇಲ್ಲಿ ಹೆಂಗೈತಿ, ಇಲ್ಲಿ ಬುದ್ಧನ ಒಂದು ಪ್ರತಿಮೆಗಳಿಂದ ಕೂಡಿರುವ ಒಂದು ದ್ವಾರ ಬಾಗಿಲು. ಇದು 500 ರೂಪಾಯಿ ನೋಟ್ ಇದೆ ಇದೆಯಲ್ಲ. ಮತ್ತೆ ನೋಡಿ ಇದು 100 ರೂಪಾಯಿ ನೋಟು, 100 ರೂಪಾಯಿ ನೋಟು. ಮತ್ತು 1000 ರೂಪಾಯಿ ನೋಟ್ ತೋರಿಸ್ತೀನಿ. ಇದು 1000 ರೂಪಾಯಿ ನೋಟು. ನಿಮ್ಗೆ ಏನು ಕನ್ಫ್ಯೂಷನ್ ಆಗಲ್ಲ, ಇಂಗ್ಲೀಷಲ್ಲಿ ನಮ್ಮ ಭಾರತದ ಯಾವ ಥರ ಇರುತ್ತೆ ಆ ಥರ ನೋಟು ಇವರು ತೋರಿಸ್ಯಾರ. ಇದು ನೇಪಾಳ ಭಾಷೆ ಮತ್ತು ಈ ಕಡೆ ನಮ್ಮದು ಇಂಗ್ಲೀಷಲ್ಲಿ ಇರುತ್ತೆ, ಏನು ಕನ್ಫ್ಯೂಷನ್ ಆಗಲ್ಲ ನೋಟ್ರು. ಅದು 1000 ರೂಪಾಯಿ ನೋಟು. ನಮ್ಮದು ಭಾರತದಾಗ ನಾವೇನೋ ಒಂದು ಕಿರಾಣಿ ಅಂಗಡಿ ಹೆಂಗಿರ್ತಾವ ಇಲ್ಲಿ ನೋಡ್ರಿ. ಇಲ್ಲಿ ವೈನ್ ಬಾರ್ಗ 1 2 3 ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಇತ್ತು 4. ಇವು ಒಂಥರ ಪ್ರೊವಿಷನ್ ಸ್ಟೋರ್ ಇದ್ದಂಗೆ ಇದ್ದಾವೆ ಇಲ್ಲಿ ಬಾರ್ಗಳೆಲ್ಲ. ಸ್ನೇಹಿತರೆ ಇಲ್ಲಿ ಹಳ್ಳಿಯವರ ಜೀವನ ನೋಡಿ ಹೆಂಗಿದೆ. ಇನ್ನು ರಕ್ಷಾ ಬಾರ್ಡ್ರ್ ಇನ್ನೂ ಒಂದು 5 ಕಿಲೋಮೀಟ್ರ್ ಐತಿ. ನಿನ್ನೆ ಒಂದು ಬೇರೆ ಎಲೆಕ್ಷನ್ ಇರೋದಕ್ಕೆ ಬಾರ್ಡ್ರ್ ಕ್ಲೋಸ್ ಆಗಿತ್ತು, ಹಂಗೆ ಬಿಟ್ಟಿಲ್ಲ. ಅದಕ್ಕೆ ನಾವು ಇನ್ನೂ ಒಂದು 2-3 ಕಿಲೋಮೀಟರ್ಸ್ ಬಿಫೋರೇ ಇಲ್ಲಿ ಒಂದು ರೂಮ್ ಮಾಡಿದ್ವಿ. ದೊಡ್ಡದೊಂದು ಹೋಟೆಲ್ ಇದು, ವಯಸ್ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ ಹೋಟೆಲು. ನೀವು ಯಾರಾದರೂ ಇಲ್ಲಿ ಬಂದು ನಿಯರೆಸ್ಟ್ ಬಂದರೆ ಈ ಹೋಟೆಲ್ ಸ್ಟೇ ಮಾಡ್ಬೋದು. ಸಖತ್ತಾಗಿದೆ ಹೋಟೆಲು, ಒಳ್ಳೆ ಸ್ಟಾಫು ಇದ್ದಾರೆ. ಹೋಟೆಲ್ ತುಂಬ ದೊಡ್ಡದಾಗಿದೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಅಲ್ಲಿ ತೋರಿಸ್ತೀವಿ ನೋಡಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಮುಂದೆ ಗಾರ್ಡನ್ ದಾಟಿದ ಮೇಲೆ. ಸಖತ್ತಾಗಿದೆ ರೂಮು. ನಮಗೆ ಒಳಗಡೆ ಇಲ್ಲೇ ರೂಮ್ ಕೊಟ್ಟಿದ್ರು, ಆದರೆ ನಾವು ಸ್ವಲ್ಪ ಗಾಳಿ ಬರಲಿ ಅಂತ ಇಲ್ಲಿ ಹೊರಗಡೆ ಕ್ಯಾಂಪಿಂಗ್ ಮಾಡ್ಕೊಂಡಿದ್ವಿ. ಸಖತ್ತಾಗೆಲ್ಲ ರೆಸ್ಟೆಲ್ಲ ಮಾಡಿದ್ವಿ. ಇವತ್ತು ಬಾರ್ಡ್ರು ಎಂಟ್ರಿ ಆಗ್ತಾಯಿದ್ವಿ. ಫುಲ್ ಜೋಸಾಗಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿಬಿಟ್ಟಿನಿ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಒಂದು ಇಂಟರ್ನ್ಯಾಷನಲ್ ರೈಡ್ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಇರುತ್ತೋ ಫೀಲ್ ನೋಡಬೇಕು. ಬನ್ನಿ ಈಗ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿನಿ. ಫಸ್ಟ್ ಒಂದು ಇಂಟರ್ನ್ಯಾಷನಲ್ ರೈಡ್ ನಂದು. ಬರ್ರಿ ಹೋಗೋಣ. ಇಲ್ಲಿ ಕೊಪ್ಪಳ, ಇಲ್ಲಿ ನಾವು ಆಲ್ಮೋಸ್ಟ್ ಈಗ ಸೌತ್ ಇಂಡಿಯಾ ಅಂದ್ರೆ ನಾವು ಆಲ್ಮೋಸ್ಟ್ ಕೆಳಗೆ ನಾವು ಈಗ ಬಾರ್ಡ್ರ್ ದಾಟ್ಕೊಂಡು ಒಂದು ಬೇರೆ ದೇಶಕ್ಕೆ ಹೊಂಟಿವಪ್ಪ ಅಂದರೆ ಒಂದು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಡುತ್ತೆ ನನಗೆ. ಅದು ಹೇಳೋಕೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ. ಹೆಂಗಿರುತ್ತೋ ಇನ್ನೊಂದು. ಈಗ ನಮ್ಮ ದೇಶ ನಮಗೆ ಒಂದು ಐಡಿಯಾ ಇರುತ್ತೆ ನಮ್ಗೆ ಹೆಂಗಿರುತ್ತೆ ಏನಂತ. ಇನ್ನೊಂದು ದೇಶ ಅದು ಹೆಂಗಿರುತ್ತೋ ಏನೋ ಹೆಂಗೆ ಐಡಿಯಾ ಇರೋಲ್ಲ ನಮಗೆ. ಬರ್ರಿ ಒಂದು ನೋಡೋಣ ಹೆಂಗೈತಿ, ಎಕ್ಸ್ಪ್ಲೋರ್ ಮಾಡೋಣ ನೇಪಾಳ ಒಂದು ದೇಶನ. ಇನ್ನೊಂದು ಏನಪ್ಪ ಅಂತಂದ್ರೆ ನನ್ನ ಬೈಕ್ ಹೆಸರು ಏನಿಟ್ಟೇನಪ್ಪ ಅಂದ್ರೆ ನಾವು ಸೀತಾ ಅಂತ ಕರಿತೀವಿ ನನ್ನ ಬೈಕಿಗೆ. ಈಗ ನಾವು ಹೋಗ್ತಿರೋದು ಸೀತೆಯ ನಾಡಿಗೆ, ಸೀತೆ ಹುಟ್ಟಿದ ಪ್ಲೇಸ್ಗಳಿಗೆ ಹೋಗ್ತಾಯಿದ್ದೀವಿ. ಅದಂತೂ ನಂಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ಇನ್ನೂ ತುಂಬ. ಸ್ನೇಹಿತರೆ ಇನ್ನೂ 2 ಕಿಲೋಮೀಟ್ರ್ ಐತಿ ನೇಪಾಳ ನಾವು ಬಾರ್ಡ್ರ್ ಎಂಟ್ರ್ ಆಗೋಕ್ಕೆ. ಏನಪ್ಪ ಅಂದರೆ ಎಲ್ಲರೂ ಫ್ಲೈಟಲ್ಲಿ ಹೋಗ್ತಾರೆ, ಟ್ರೈನಲ್ಲಿ ಹೋಗ್ತಾರೆ. ಆದರೆ ಒಂದು ಬೈಕ್ ತೊಗೊಂಡು ಅಲ್ಲಿಂದ ಇಷ್ಟು ದೂರ ಒಂದು ನೇಪಾಳ ದೇಶನ ಎಂಟ್ರಿ ಆಗ್ತಾಯಿದ್ದೀನಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅದು ಮತ್ತು ನಾವು ನಮ್ಮದು ಕ್ಲೋಸ್ ಫ್ರೆಂಡ್ಸ್ ಜೊತೆ ಈ ಒಂದು ರೈಡ್ ಮಾಡ್ತಾಯಿದ್ದೀನಿ. ಅದಂತೂ ಇನ್ನೂ ನಂಗೆ ತುಂಬ ಖುಷಿ ಕೊಡೈತಿ. ಇವತ್ತು ಡೇಟ್ ಬಂದು 26/5/2024. ಟೈಮ್ ಈಗ ಒಂದು 7 ಗಂಟೆ ಆಗಿದೆ. ಏನೇನು 10 ನಿಮಿಷದ ನಾವು ನೇಪಾಳ ದೇಶದಲ್ಲಿರ್ತೀವಿ. ಸ್ವಲ್ಪ ಚೆಕ್ಕಿಂಗ್ಸ್ ಇರ್ತಾವೆ. ಅದೇನೇನು ಚೆಕ್ಕಿಂಗ್ಸ್ ಇರ್ತಾವಂತ ಅಲ್ಲಿ ನಾನು ನಿಮಗೆ ಫಿಸಿಕಲಾಗಿ ಚೆಕ್ ಮಾಡಿಸ್ಕೊಂಡ ಮೇಲೆ ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ ಒಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ಬರ್ರಿ ನಾವು ನೇಪಾಳ ಬಾರ್ಡ್ರ್ ಎಂಟ್ರಿ ಆಗೋಣ. ಈಗ ನಾವೇನು ಈ ಒಂದು ಇದು ರಕ್ಸಲ್ ಬಾರ್ಡ್ರ್ ಇದು ನಮ್ಮ ಇಂಡಿಯಾ ದೇಶದ ನಮ್ಮ ಇಂಡಿಯಾ ಕಂಟ್ರಿ ಆಗುತ್ತೆ ಇದು. ಇಲ್ಲಿಂದ ಆಮೇಲೆ ಅಲ್ಲಿ ಯಾವ ವಿಲೇಜ್ಗಳು ಬರ್ತಾವೋ, ಯಾವ ಥರ ಇರ್ತಾವೋ, ಹೆಂಗೆ ಅಲ್ಲಿ ಸಿಟಿಗಳು ಯಾವ ಥರ ಇರ್ತಾವೋ, ಹಂಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಒಂದು ಈ ನಮ್ಮ ದೇಶ ಅಂದರೆ ಒಂದು ಐಡಿಯಾ ಇರುತ್ತೆ ನಮಗೆ, ನಾವು ಹೆಂಗಿರುತ್ತೆ ಅನ್ನೋದು. ಒಂದು ಸ್ಟೇಟ್ ಅಂದ್ರೆ ಒಂದು ಐಡಿಯಾ ಇರುತ್ತೆ ಯಾವ ಥರ ಇರುತ್ತಂತ. ಆದರೆ ಈಗ ನಮ್ಮ ದೇಶ ಬಿಟ್ಟು ನಾವು ಇನ್ನೊಂದು ದೇಶಕ್ಕೆ ಹೋಗ್ತಾಯಿದ್ವಿ ಅಂದಮ್ಯಾಗ ಅವ್ರ ದೇಶ ಅದು ಹೆಂಗಿರುತ್ತೆ, ಅವ್ರದ್ದಲ್ಲಿ ಕಲ್ಚರ್ ಹೆಂಗಿರುತ್ತೆ, ಮತ್ತು ಅಲ್ಲಿ ಅವ್ರದ್ದು ನೇಚರ್ ಹೆಂಗಿರುತ್ತೆ, ಅವ್ರದಾಗ ಅಗ್ರಿಕಲ್ಚರ್ ಯಾವ ಥರ ಇರುತ್ತೆ, ಅಲ್ಲಿನ ಊಟ, ಮತ್ತು ಅಲ್ಲಿನ ಏನಂತಾರೆ ಅಲ್ಲಿನ ಜನರ ಸಂಸ್ಕೃತಿ ಮತ್ತು ಜನರ ಏನು ಪ್ರತಿಯೊಂದು ಯಾವ ಥರ ಇರುತ್ತೆ ಏನು ಎಲ್ಲ ಇವತ್ತು ನಾವು ನೋಡ್ತೀವಿ. ನಾನು ನೋಡೋದ್ರಲ್ಲೇ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಇನ್ನೊಂದು 2 ಕಿಲೋಮೀಟ್ರ್ ಇದೆ, ಭಾಳ ದೂರ ಇಲ್ಲ. ಬಾರ್ಡ್ರಿಗೆ ಎಂಟ್ರಿ ಆಗೋಣ. ಅಲ್ಲಿ ಒಂದು ಚೆಕಪ್, ಅದು ಡಾಕ್ಯುಮೆಂಟ್ ಚೆಕ್ ಮಾಡಿ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ.
ಅದು ಬಿಟ್ಟರೆ ಏನು ಅಷ್ಟೊಂದೇನು ಚೆಕಪ್ ಮಾಡಲ್ಲ, ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಏನಂದ್ರೆ ಎಲ್ಲ ಗಾಡಿದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ನಿಮ್ಮದು ಬೈಕಿದು RC ಕಾರ್ಡು ಮತ್ತು DL, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬೈಕಿದು ಎಮಿಷನ್ ಟೆಸ್ಟು ಮತ್ತು ಇನ್ಸೂರೆನ್ಸ್ ಇಷ್ಟಿದ್ರೆ ಸಾಕು, ಮತ್ತು ಇನ್ನೇನು ಬೇಕಾಗಿಲ್ಲ. ಇವಾಗ ಇನ್ನೂ 2 ಕಿಲೋಮೀಟರು ನಾವು ನೇಪಾಳ ಬಾರ್ಡ್ರಿಗೆ ಎಂಟ್ರಿ ಆಗಕ್ಕೆ ಕುಂತೀವಿ. ಇಲ್ಲಿ ಕೂಡ ಇದೇ ಥರ ಗಾಡಿ ಇದ್ದಾವೆ. BR ಇದು BR, ಉತ್ತರ ಪ್ರದೇಶ ಎಲ್ಲ ಇವು ಸ್ವಲ್ಪ ಎಲೆಕ್ಟ್ರಿಕಲ್ ಟಮ್ ಟಮ್ ಬಂದಾವೆ. ಇವು ನಮ್ಮ ಕಡೆ ಟಮ್ ಟಮ್ ಅಂತೀವಿ ನಾವು, ನೀವೇನಂತಾರೆ ಗೊತ್ತಿಲ್ಲ. ನಾವು ಇವು ಟಮ್ ಟಮ್ ಅಂತೀವಿ. ಸ್ವಲ್ಪ ನಮ್ಮ ಕಡೆ ಟಮ್ ಟಮ್ ಸ್ವಲ್ಪ ದೊಡ್ಡ ಬರ್ತಾವೆ, ಇಲ್ಲಿ ಸ್ವಲ್ಪ ಚಿಕ್ಕ ಅದಾವೆ ಭಾಳ ಟಮ್ ಟಮ್ಮು. ಅಲ್ಲಿ ಇನ್ನೊಂದು ಏನಂದರೆ ಅಲ್ಲಿ ಬಾರ್ಡ್ರಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಇದು ಅಲೋ ಇದೆ ಅಲ್ಲೋ ಗೊತ್ತಿಲ್ಲ. ಏನಾದ್ರು ಅಲೋ ಇತ್ತಂದರೆ ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಏನೇನು ಒಂದು ಚೆಕ್ಕಿಂಗ್ ವೆರಿಫಿಕೇಷನ್ ಏನೇನು ಮಾಡ್ತಾರೆ ಅಂತ. ಒಂದೇಳಿ ಇಲ್ಲಾಂದರೆ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬಾರ್ಡ್ರಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ ಏನದಾವ ಅಂತ. ಅದ್ರ ಬಗ್ಗೆ ಡೀಟೇಲ್ಸ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ ಬಾರ್ಡ್ರ್ ಹತ್ರ. ಏನಪ್ಪ ಅಂದರೆ ನಮಗೆ ನೇಪಾಳಿಗೆ ಏನಂತ ವೈರತ್ವ ಏನಿಲ್ಲ, ಒಂಥರ ನಾವು ಫ್ರೆಂಡ್ಲಿ ಆಗಿದ್ದೀವಿ ಅವರು ನಾವು. ಹಂಗಾಗಿ ಏನು ಹೈ ಲೆವೆಲ್ ಏನು ರಿಸ್ಕ್ ಏನಿಲ್ಲ. ಇಲ್ಲಿ ಬಾರ್ಡ್ರ್ ಏನು ಕ್ರಾಸ್ ಮಾಡೋದು ಕಾಮನ್ ಆಗಿ ರೊಟೇಷನ್ ಆಗ್ತಾ ಇದ್ದಾವೆ ನೋಡಿ. ಎಲ್ಲ ಈಗ ಒಂದು ಮಾರ್ಕೆಟ್ ಹೋದಂಗೆ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಜನಗಳು ನೋಡ್ಬೋದು ನೀವು, ಮಾರ್ಕೆಟ್ಗೆ ಹೆಂಗೆ ಹೋಗ್ತಾರೆ. ಹಾಂ, ಇದೇನ ಆ ಕಡೆ ಹಾಕ್ಬೇಕಂತ ಕ್ಯಾಮ್ರಾ ಆಫ್ ಮಾಡಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನೇನು ಚೆಕ್ಕಿಂಗ್ ಏನಿದೆ ನಾನು ನಿಮಗೆ ಆಮೇಲೆ ಹೇಳ್ಬೇಕಾಗುತ್ತೆ, ತೋರ್ಸೋಕ್ಕಂತೂ ಆಗಲ್ಲ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಥರ ಒಂದು ಇದೆ, ಇಲ್ಲೇ ನಾವು ಗಾಡಿಗಳನ್ನ ಚೆಕ್ ಮಾಡಿಸ್ಕೋಬೇಕು. ಒಳಗಂತೂ ಏನು ಚೆಕ್ ಮಾಡಿಲ್ಲ, ಸ್ವಲ್ಪ ID ಕಾರ್ಡ್ಸ್ ಚೆಕ್ ಮಾಡಿದರು, ಮತ್ತು ನಮ್ಮ ಏನೊಂದು ಲಗೇಜ್ ಇದ್ವು ಲಗೇಜ್ ಚೆಕ್ ಮಾಡಿದರು. ಏನೇನು ಬಟ್ಟೆ ಇದೆ, ಏನೇನು ಒಳಗಡೆ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಿದರು. ಅದು ಬಿಟ್ಟರೆ ಇನ್ನೇನು ಚೆಕ್ ಮಾಡಿಲ್ಲ. ಇವಾಗ ನಾವು ಏನಪ್ಪ ಅಂತಂದರೆ ನಮ್ಗೆ ಟಾಸ್ಕು ಈಗ ನೇಪಾಳದಾಗ ನಾವು ಎಷ್ಟು ದಿವಸ ಇರ್ತೀವಿ ಅದೊಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಯಾರಾದರೂ ಬಂದರೆ ನೀವು ಇಲ್ಲಿ ಎಷ್ಟು ದಿವಸ ನೇಪಾಳದಾಗ ಇರ್ತೀರಿ ನಾವು ಫಸ್ಟ್ ಒಂದು ಪ್ಲ್ಯಾನ್ ಮಾಡ್ಕೊಳ್ರಿ. ಏನು ಪ್ಲೇಸ್ ನೋಡ್ಬೇಕು ಅಂದ್ಕೊಂಡಿದ್ದೀರ, ಎಷ್ಟು ದಿವಸ ಟೈಮ್ ಹಿಡಿಯುತ್ತೆ ಪ್ಲ್ಯಾನ್ ಮಾಡ್ಕೊಳ್ರಿ. ಅದಕ್ಕಿಂತ ಒಂದು 2 ದಿವಸ ಎಕ್ಸ್ಟ್ರಾ ತೊಗೊಳ್ರಿ. ಯಾಕಂದರೆ ಅದು ಏನಾರು ಮುಗೀತಂದ್ರೆ ಮತ್ತೆ ಅವು ಎಲ್ಲ ಕಡೆ ಸಿಗೋಲ್ಲ. ಬಾರ್ಡ್ರ್ ಹತ್ರ ಇಲ್ಲೊಂದು ಬನಾರಸ್ ಅಂತಂದು ಒಂದು ಸರ್ಟಿಫಿಕೇಟ್ ಬರುತ್ತೆ. ಬನಾರಸ್ ಅಂದ್ರೆ ಏನಂದರೆ ಅದೊಂದು ಟ್ಯಾಕ್ಸು, ಇಲ್ಲಿ ನೇಪಾಳದೊಂದು ಟ್ಯಾಕ್ಸು. ಒಂದು ಬೈಕಿಗೆ ಒಂದು ಬೈಕ್ ಒಂದು ಪರ್ಸನ್ಗೆ ಒಂದು 150 ರೂಪಾಯಿ ಒಂದು ದಿನಕ್ಕೆ ಟ್ಯಾಕ್ಸ್ ಇಲ್ಲಿ. ಅದನ್ನು ನೀವು ಏನು ಪ್ಲೇಸ್ ನೋಡ್ತೀರೋ ಒಂದು 2 ದಿವಸ ಎಕ್ಸ್ಟ್ರಾ ತೊಗೊಂಡ್ರೆ ಆರಾಮಾಗಿ ನೀವು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗೋಣ ನೇಪಾಳ ಬಾರ್ಡ್ರಿಗೆ. ಸ್ನೇಹಿತರೆ, ಇವಾಗ ನಾವು ನೇಪಾಳ ಬಾರ್ಡರ್ ಇದೆ ಎಲ್ಲ ಪರ್ಮಿಷನ್ ತಗೊಂಡ್ವಿ. ಒಂದು ಪರ್ಮಿಷನ್ ಬನ್ಸರ್ ಪರ್ಮಿಟ್ ಅಂತ ಹೇಳ್ತಾರೆ. ಬನ್ಸರ್ ಪರ್ಮಿಟ್ ಅಂತಂದ್ರೆ ಒಂದು ನೇಪಾಳದ ಒಂದು ಟ್ಯಾಕ್ಸ್ ಇದು. ನಾವೇನೊಂದು ಪ್ಲಾನ್ ಮಾಡಿದ್ವಿ, ಅದಕ್ಕಿಂತ 2 ಡೇಸ್ ಎಕ್ಸ್ಟ್ರಾ ತಗೊಂಡಿದ್ವಿ. ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ನೀವೇನೊಂದು ಟ್ರಾವೆಲ್ ಮಾಡ್ತಿರೋ 2 ಡೇಸ್ ಎಕ್ಸ್ಟ್ರಾ ಟೈಮ್ ತಗೊಳ್ಳಿ. ಇಲ್ಲಿ ಏನೇನ್ ಬೇಕಪ್ಪ ಅಂತಂದ್ರೆ RC ಕಾರ್ಡ್ ಒಂದು ಇದ್ರೆ ಸಾಕು. RC ಕಾರ್ಡ್ ಮತ್ತೆ ಏನೇನ್ ಬೇಕಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಬೌಂಡ್ರಿಗಳಲ್ಲಿ ಇಂಡಿಯನ್ ಕರೆನ್ಸಿ ತಗೊಳ್ಳಲ್ಲ, ನೇಪಾಳ ಕರೆನ್ಸಿ ಬೇಕು. ಒಂದು ಅಮೌಂಟ್ ನಾವೇನೊಂದು ಪರ್ಮಿಟ್ ತಗೋತೀವಿ, ಅಮೌಂಟ್ ಪೇ ಮಾಡಕ್ಕೆ ನೇಪಾಳ ಕರೆನ್ಸಿ ಬೇಕು. ಅಲ್ಲಿ ಏನಪ್ಪ ಅಂತಂದ್ರೆ ಏನು ಕೇಳಿಲ್ಲ. ನಾವು ಎಮಿಷನ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡಿದ್ವಿ, ಮತ್ತು RC ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ವಿ. ಅವು ಏನು ಕೇಳಲ್ಲ. ಒಂದು ಕಡೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೇಳಿದ್ರು. ಅದು ಬಿಟ್ಟರೆ ಇಲ್ಲಿ ನಾವು ಬನಾರಸ್ ಕಾರ್ಡ್ ತೊಗೋಬೇಕಾದ್ರೆ RC ಕಾರ್ಡ್ ಮಾತ್ರ ಕೇಳಿದರು. ಮತ್ತು ಇನ್ನೇನೇನಪ್ಪ ಸ್ನೇಹಿತರೆ, ನೀವು ಇಲ್ಲಿ ಏನೊಂದು ಟ್ರಾವೆಲ್ ಮಾಡ್ತೀರಾ, ನೀವೇನೊಂದು ಲೊಕೇಶನ್ ನೋಡೋಕೆ ಬಂದಿದ್ದೀರಾ, ಒಂದು ಮಿನಿಮಮ್ ಒಂದು 2-3 ಡೇಸ್ ಎಕ್ಸ್ಟ್ರಾ ಪರ್ಮಿಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಡಿಲೇ ಆಯಿತು ಅಂತಂದರೆ ವಿತೌಟ್ ಪರ್ಮಿಷನ್ ನೀವು ಇಲ್ಲಿ ಟ್ರಾವೆಲ್ ಮಾಡೋದು ಅದು ರಿಸ್ಕು. ಯಾಕಂದರೆ ಅದು ಒಂದು ಅಪರಾಧ ಆಗುತ್ತೆ. ಯಾರೂ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು 2-3 ಡೇಸ್ ಎಕ್ಸ್ಟ್ರಾ ಇದು ತೊಗೊಳ್ಳಿ ಪರ್ಮಿಟು. ಇಲ್ಲಿನ ಚೆಕಿಂಗ್ ನಡೀತಾ ಇದೆ, ಕೇಳೋಣ ರೀ.
ಇಲ್ಲ ಯಾರು ಇವಾಗ ಏನೋ ಒಂದು ಪರ್ಮಿಟ್ ಮಾಡಿಸ್ಕೊಂಬಂದ್ವಿ, ಅವ್ರು ಪರ್ಮಿಟ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಪರ್ಮಿಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ ಈ ಥರ ಇದೆ ಪರ್ಮಿಟು. ನಾವು ಅಮೌಂಟ್ ಪೇ ಮಾಡಿದ್ದು ಮತ್ತು ಎಷ್ಟು ದಿವಸ ಇಲ್ಲಿ ಸ್ಟೇ ಆಗ್ತೀವಿ, ಎಷ್ಟು ದಿವಸ ಇಲ್ಲಿ ಇರ್ತೀವಿ ಅನ್ನೋದು ಅದ್ರ ಬಗ್ಗೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ನಮ್ಮದು ಇಂಡಿಯಾ 1000 ರೂಪಾಯಿ, ಇಲ್ಲಿ 1600 ರೂಪಾಯಿ ಕರೆನ್ಸಿ. ಯಾವ ಥರ ಅಂದರೆ ಈಗ 1 ರೂಪಾಯಿ ಅಂದರೆ ಇಲ್ಲಿ 1 ರೂಪಾಯಿ 60 ಪೈಸೆ ಅಂದರೆ 60 ಪೈಸೆ ಡಿಫ್ರೆನ್ಸು ನಮಗೆ ಇಲ್ಲಿಗೆ. ಆಲ್ರೆಡಿ ಒಂದು 10 ಗಂಟೆ ಆಯಿತು ಟೈಮು. ಒಂದು 2-3 ಡೇಸ್ ಎಕ್ಸ್ಟ್ರಾನೇ ತೊಗೊಂಡ್ರೆ ಪರವಾಗಿಲ್ಲ, ಎಕ್ಸ್ಟ್ರಾ ತೊಗೊಳ್ಳಿ. ಯಾಕಂದರೆ ನಿಮಗೆ ಅಲ್ಲಿ ಯಾಕಂದರೆ ಗಾಡ್ಸ್ ಪ್ಲ್ಯಾನ್ ಅಂತ ಏನು ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ಯಾರಿಗೆ ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂ, ಬೈಕ್ ಇಶ್ಯೂ ಏನಾದ್ರು ಎಕ್ಸ್ಟ್ರಾ ಆಯಿತು, ಎಕ್ಸ್ಟ್ರಾ ಟೈಮ್ ಹಿಡಿತೆ ಅಂತಂದರೆ ನಾವು ವಿತೌಟ್ ಪರ್ಮಿಷನು ಓಡಾಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ತೊಗೊಂಡ್ರೆ ನಿಮಗೆ ಆರಾಮಾಗಿ ನೇಪಾಳ ಒಂದು ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದು ನೋಡ್ಕೊಂಡು ಹೋಗ್ಬೋದು ಒಳ್ಳೆ ನಮ್ಮ ಇಂಡಿಯಾಕ್ಕೆ. ಇವತ್ತು ಇಲ್ಲಿಂದ ನಮ್ಮ ಒಂದು ನೇಪಾಳ ಜರ್ನಿ ಸ್ಟಾರ್ಟ್. ಕೆಲಸ ಮಾಡಲ್ಲ, ವರ್ಕ್ ಆಗಲ್ಲ, ಅದಕ್ಕೆ ಇವಾಗ ಇಲ್ಲಿ ನೇಪಾಳ ಸಿಮ್ ತೊಗೊತಾ ಇದ್ವಿ. ನಮ್ಮ ಸಿಮ್ ಇವಾಗ ನಾವು ಟೀಮಲ್ಲಿ ಒಂದೇ ಸಿಮ್ ತೊಗೊತಾ ಇದ್ದೀವಿ. ಒಂದು ಸಿಮ್ ಇಲ್ಲಿ 250 ರೂಪಾಯಿ ಅಂತೆ. ಕೊಡೋಣ ಸ್ವಲ್ಪ नेपाल में करेंसी सर, अभी नेपाल करेंसी का चेंज करवा देना। तो बोर्ड में नेपाल करेंसी बताएंगे तो 800 हो गया। 800 बहुत महंगा होता है, ये 500 सुनने में थोड़ा इजी है, इसलिए ये करेंसी दिखाते हैं। ಇದು ಕೊಡೋಣ ಒಂದು ನಿಮಿಷ. फोन पे कर सकते हैं इंडिया में, इंडिया करेंसी ಇಲ್ಲಿ ನೋಡಿ ಸ್ನೇಹಿತರೆ, ಪ್ಯಾಕೇಜ್ ಎಲ್ಲ ಕೊಟ್ಟಿದ್ದಾನೆ. ಇದು ಯಾವುದು ನಿಶೆಲ್ ಸಿಮ್ ಹೆಸರು? ನಿಶೆಲ್ ಸಿಮ್ का नाम इसका नेट पे कर ला। ನಿಶೆಲ್ ಸಿಮ್ ಕಾರ್ಡ್ ಫಾರ್ ಟೂರಿಸ್ಟರ್ಸ್, 4G ಸಿಮ್ ಕಾರ್ಡು, 40 ಮಿನಿಟ್ಸ್ ಕಾಲು, 7 GB. ನಾವು ಯಾವ ಥರ ಈಗ ಸೇಮ್ ನಮ್ಮ ಇಂಡಿಯಾ ಥರನೇ ನಾವು ನಾವೊಂದು ಪ್ರೈಸ್ ಕೊಡ್ತೀವಿ, ಅಷ್ಟು ಡಾಟಾ ಮತ್ತು ಅಷ್ಟೊಂದು ಕಾಲು ಇದಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಯಾರು ನೀವು ಇಂಟರ್ನ್ಯಾಷನಲ್ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಅಂದರೆ ಇಲ್ಲಿ ನಮ್ಮ ಇಂಡಿಯಾ ಸಿಮ್ಗೆ ಯಾರು ಮಾಡೋಕೆ ಹೋಗ್ಬೇಡ್ರಿ. ಒಂದು ಏನೋ ಮಾಡಿದರೆ ವಾಟ್ಸಪ್ ಕಾಲ್, ಐಡಿಯಾ ಕಾಲ್, ಇದನ್ನು ವಾಯ್ಸ್ ಚಾಟು ಆ ಥರ ಏನಾರು ಮಾಡಿ. ಯಾಕಂದರೆ ಇಂಟರ್ನ್ಯಾಷನಲ್ ಕಾಲ್ ರೋಮಿಂಗ್ ಕಾಸ್ಟ್ ಭಾಳ ಅಂದ್ರೆ ಭಾಳ ಜಾಸ್ತಿ ಇರುತ್ತೆ. ಅದೊಂದು ನೆನಪಲ್ಲಿ ಇಟ್ಕೊಳ್ರಿ, ಯಾರು ಮರಿಬೇಡ್ರಿ. ಇವಾಗ ಒಂದು ಸಿಮ್ ಒಂದೇ ಒಂದು ತೊಗೊತಿದ್ವಿ ಸಿಮ್ ನಾವು, ಯಾಕಂದರೆ ಏನು ಅವಶ್ಯಕತೆ ಏನಿಲ್ಲ. ಇಲ್ಲಿ ನಮ್ಮದು ಕರೆನ್ಸಿ ಇಲ್ಲಿ ನೋಡಿ ಅನಿಸ್ತಾ ಇದೆ ನನ್ನ ಬಂಡು. ನೀ ಎಷ್ಟು ತೊಗೊತಿದ್ಯಾ ಅಣ್ಣ ನೋಟು? 3047 3 ಸಾವಿರ ತೊಗೊತಿದ್ಯಾ? ಹಾಂ, ಯಾಕೆ? ಬಂಗಿ ಜಂಪ್ ಮಾಡಿದ್ರೆ ಬೇಕಾಗತ್ತಾ? ಹಾಂ, ಬಂಗಿ ಜಂಪ್ ಅಲ್ಲೇ ಹತ್ತು ಹೋಗ್ಬಿಡುತ್ತೆ. ಏಕೆತ್ತಾ ಆರ್ಡ್ರ್ ಕಟ್ಕೊಂಡೆಲ್ಲ ಮುಗಿಸ್ಕೊಂಡು ಪರ್ಮಿಟ್ ಎಲ್ಲ. ನೀವು ಈ ಕರೆನ್ಸಿ ಏನು ಬಾರ್ಡ್ರ್ ಹತ್ರ ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಒಂದು ಪಾನ್ ಶಾಪ್ ಈ ಥರ ದುಕಾನ್ ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಒಂದು 10,000 ರೂಪಾಯಿ 200-300 ರೂಪಾಯಿ ಕಮಿಷನ್ ತೊಗೊತಾರೆ. ಅದು ಬಿಟ್ಟರೆ ಏನಿಲ್ಲ. ಸ್ವಲ್ಪ ನೋಟ್ಸ್ ತೊಗೋಬೇಕಾದ್ರೆ ಚೇಂಜಸ್ಸು ಕರೆಕ್ಟಾಗಿ ಕೌಂಟ್ ಮಾಡಿ ನೀಟಾಗಿ ತೊಗೊಳ್ಳಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ನಾವು ಒಂದು 10,000 ರೂಪಾಯಿ ತಗೊಂತೀವಿ, 10,000 ತಗೊಂಡ್ರೆ ಒಂದು 14,000 ರೂಪಾಯಿ ಕೊಡ್ತಾರೆ ಒಂದು ನೇಪಾಳ ಕರೆನ್ಸಿ. ಇಲ್ಲೇ ನೋಡಿ ಮಾಡ್ತಾ ಇದ್ದಾರೆ.